ಕೆಲವರು ಅನ್ಕೋತಾರೆ ಹಾರ್ಟ್ ಪೇನ್ ಅಂದ್ರೆ ತುಂಬಾ ಸಿವಿಯರ್ ಪೇನ್ ಬರೋದಕ್ಕೆ. ಈ ಗ್ಯಾಸ್ಟ್ರಿಕ್ ಪೇನ್ಗೂ ಹಾರ್ಟ್ ಅಟ್ಯಾಕ್ ಪೇನ್ಗೂ ಡಿಫರೆನ್ಸ್ ಮಾಡೋದು ತುಂಬಾ ಕಷ್ಟ. ಎದೆ ನೋವು ಅಥವಾ ಎದೆ ಭಾರ, ಕೆಲವರಿಗೆ ಕುತ್ತಿಗೆ ಟೈಟ್ ಹಿಡಿಯೋ ತರ ಅನಿಸ್ತಾ ಇದೆ, ಬರೀ ಜಾ ಪೇನ್ ತರ ಅಷ್ಟೇ ಬರ್ತಾ ಇದೆ. ಈ ಎರಡು ಶೋಲ್ಡರ್ ಕಡೆಯಲ್ಲಿ ಪೇನ್ ಬರ್ತಾ ಇದೆ. 1 ಕಿಲೋಮೀಟರ್ ನಡೆದ್ಮೇಲೆ ನೋವು ಶುರುವಾಗುತ್ತೆ, ಒಂದು 5 ನಿಮಿಷ ಕೂತ್ಕೊಂಡು ಕಡಿಮೆ ಆಗುತ್ತೆ. ಹೆಸರು ಮೇಲೆ ಕೂತ್ಕೊಂಡಿರ್ತೀವಿ, ನೋವು ಬರಕ್ ಶುರು ಆಗುತ್ತೆ, ಇದಕ್ಕಿದೆ ಬೆವರು ಬರಕ್ ಶುರು ಆಗುತ್ತೆ. ನಡೆದಾಗ ಕಣ್ಣಿಗೆ ಕತ್ಲೆ ಬಂದು ಬೀಳೋ ತರ ಆಗೋದು, ಟೆನ್ಷನ್ ಇರಲ್ಲ ಅಥವಾ ಸ್ಟ್ರೆಸ್ ಇರೋದಿಲ್ಲ. ಆದ್ರೂ ಇದಕ್ಕಿದ್ದಾಗ ಹಾರ್ಟ್ ಬೀಟ್ 120 ಮೇಲೆ ಹೋಗ್ತಾ ಇದೆ. ಇನ್ ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಅದರಿಂದ ಮೆದುಳಿಗೆ ಕ್ಲಾಟ್ ಹೋಗಿ ಪ್ಯಾರಲೈಸ್ ಆಗಿ ಬಂದು ಕೂಡ ಅಡ್ಮಿಟ್ ಆಗ್ತಾರೆ. ನಾವು ಏನೋ ಪ್ರೊಸೀಜರ್ ಮಾಡಿದ್ರು ಕೂಡ ಔಟ್ಕಮ್ ಚೆನ್ನಾಗಿರಲ್ಲ. ಕೆಲವೊಂದ್ಸಲ ಕೆಲವರು ಪೇಷಂಟ್ ಇಂಪ್ರೂವ್ಮೆಂಟ್ ಆಗ್ತಾರೆ, ಕೆಲವರು ಡೆತ್ ಆಗಿ ಹೋಗೋ ಚಾನ್ಸ್ ಇರ್ತದೆ. ಹಾರ್ಟಿಗೆ ಸಂಬಂಧಿಸಿದಂತೆ 6 ಸಿಂಪ್ಟಮ್ಸ್ ಹೇಳ್ತೀವಿ ನಾವು. 6 ಸಿಂಪ್ಟಮ್ಗಳನ್ನ ರೋಗ ಲಕ್ಷಣಗಳಂತ ಹೇಳ್ತೀವಿ. ಹಾರ್ಟ್ ಅಟ್ಯಾಕ್ ಅಂತ ಬಂದಾಗ ತುಂಬಾ ಜನ ತುಂಬಾ ಲೇಟ್ ಆಗಿ ಬರ್ತಾರೆ, ಅದರಿಂದ ಕಾಂಪ್ಲಿಕೇಶನ್ಗಳು ಜಾಸ್ತಿ ಆಗುತ್ತೆ. ನಾವು ಏನೋ ಪ್ರೊಸೀಜರ್ ಮಾಡಿದ್ರು ಕೂಡ ಔಟ್ಕಮ್ ಚೆನ್ನಾಗಿರಲ್ಲ. ಕೆಲವೊಂದ್ಸಲ ಕೆಲವರು ಪೇಷಂಟ್ ಇಂಪ್ರೂವ್ಮೆಂಟ್ ಆಗ್ತಾರೆ, ಕೆಲವರು ಡೆತ್ ಆಗಿ ಹೋಗೋ ಚಾನ್ಸ್ ಇರ್ತದೆ. ಅವರು ಆಸ್ಪತ್ರೆಗೆ ಬಂದು ಮೆಡಿಕಲ್ ಹೆಲ್ಪ್ನ ಅಟೆನ್ಷನ್ ತಗೊಳ್ಳೋ ಈ ಗ್ಯಾಪ್ ಇದೆಯಲ್ಲ, ಅದು ತುಂಬಾ ಲಾಂಗ್ ಇದೆ. ಪೇಷಂಟ್ ಅವರೇ ಅನ್ಕೊಂಡ್ಬಿಡ್ತಾರೆ ನನಗೆ ಗ್ಯಾಸ್ಟ್ರಿಕ್ ಇರ್ಬೋದು ಅಥವಾ ಬೇರೆನೋ ಪ್ರಾಬ್ಲಮ್ ಇರ್ಬೋದು ಅಂದ್ಕೊಂಡ್ಬಿಟ್ಟು. ಆ ಥರ ಅಂದ್ಕೊಳ್ಳೋಕ್ಕಿಂತ ನಾವು ಬೇಗ ಮೆಡಿಕಲ್ ಫೆಸಿಲಿಟಿಗೆ ಅಪ್ರೋಚ್ ಮಾಡಿದಷ್ಟು ಅಥವಾ ಮೆಡಿಕಲ್ ಹೆಲ್ಪ್ ತಗೊಂಡಷ್ಟು ಬೇಗ ಡಯಾಗ್ನೋಸ್ ಆಗುತ್ತೆ, ಬೇಗ ಟ್ರೀಟ್ಮೆಂಟ್ ಸಿಗುತ್ತೆ. ಅದಕ್ಕೆ ಹಾರ್ಟ್ ಮಸಲ್ನ ಸೇವ್ ಮಾಡ್ಕೋಬಹುದು. ಸೊ ಎದೆ ನೋವು ಯಾವ ಥರ ನೋವು ಬಂದರೆ ಹಾರ್ಟ್ ಪೇನ್ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ. ಹಾರ್ಟ್ ಅಟ್ಯಾಕ್ ಅಂತ ಬಂದಾಗ ಯಾವ ಥರ ಸಿಂಪ್ಟಮ್ ಬರ್ತದೆ? ಮೊದಲನೇದಾಗಿ ಒಂದು ಎದೆ ನೋವು ಅಥವಾ ಎದೆ ಭಾರ, ಎದೆಯಲ್ಲಿ ಒಂದು ಅನ್ಕಂಫರ್ಟಬಲ್ ಫೀಲಿಂಗ್ ಅಂತ ಹೇಳ್ತಾರೆ, ಅಥವಾ ಒಂದು ಆಣೆ ಎದೆ ಮೇಲೆ ಕಾಲಿಡೋಷ್ಟು ಭಾರ ಥರ ಆಗುತ್ತೆ. ಕೆಲವರಿಗೆ ಕುತ್ತಿಗೆ ಟೈಟ್ ಹಿಡಿಯೋ ಥರ ಅನಿಸ್ತಾ ಇದೆ, ಅಥವಾ ಬರೀ ಜಾ ಪೇನ್ ಥರ ಅಷ್ಟೇ ಬರ್ತಾ ಇದೆ, ಅಥವಾ ಈ ಎರಡು ಶೋಲ್ಡರ್ ಕಡೆಯಲ್ಲಿ ಪೇನ್ ಬರ್ತಾ ಇದೆ ಅನ್ನೋ ಥರ ಇದ್ದರೆ ಅದು ಹಾರ್ಟ್ ಅಟ್ಯಾಕಿಂದ ಅಥವಾ ಬ್ಲಾಕಿಂದ ಸಿಂಪ್ಟಮ್ ಇರ್ಬೋದು. ಕೆಲವರು ನಡೆದಾಗ ನೋವು ಬರುತ್ತೆ ಅಂತ ಹೇಳ್ತಾರೆ. ನನಗೆ ಕೂತ್ಕೊಂಡಾಗೇನೆಲ್ಲ ವಾಕ್ ಮಾಡೋಕೆ ಶುರು ಮಾಡ್ತೀನಿ, 1 ಕಿಲೋಮೀಟರ್ ನಡೆದ್ಮೇಲೆ ನೋವು ಶುರುವಾಗುತ್ತೆ, ಒಂದು 5 ನಿಮಿಷ ಕೂತ್ಕೊಂಡು ಕಡಿಮೆ ಆಗುತ್ತೆ. ಅವ್ರು ಅಂದ್ಕೊಳ್ತಾರೆ ನಡೆದ್ರೆ ನನಗೆ ಮಸಲ್ ಪೇನ್ ಬರ್ತದೆ ಅಂದ್ಕೊಂಡ್ಬಿಟ್ಟು ಹಾರ್ಟ್ ಅಟ್ಯಾಕ್ ಪೇನ್ ಮಸಲ್ ಪೇನ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಸೊ ನಡೆದಾಗ ನೋವು ಬಂದು ಕೂತ್ಕೊಂಡು ಕಡಿಮೆ ಆಗೋದು ಕೂಡ ಹಾರ್ಟ್ ಅಟ್ಯಾಕ್ ಆಗಿರೋ ಸಿಂಪ್ಟಮ್ ಇರ್ಬೋದು. ಸೊ ಈ ಥರ ಎಲ್ಲ ಸಿಂಪ್ಟಮ್ಸ್ ಇದ್ದರೆ ಇವೆಲ್ಲ ಹಾರ್ಟಲ್ಲಿ ಬ್ಲಾಕೇಜ್ಗಳಿಂದ ಆಗೋ ಸಿಂಪ್ಟಮ್ಸ್. ಆ ಥರದಾಗ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಹೋಗ್ಬಿಟ್ಟು ಟೆಸ್ಟ್ ಮಾಡಬೇಕು. ಎದೇನೋ ಬಂದು ಇದಕ್ಕಿದ್ದಾಗ ಬೆವರು ಬಂದರೆ, ಹೆಸರು ಮೇಲೆ ಕೂತ್ಕೊಂಡಿರ್ತೀವಿ, ನೋವು ಬರೋಕ್ಕೆ ಶುರು ಆಗುತ್ತೆ, ಇದಕ್ಕಿದ್ದ ಬೆವರು ಬರೋಕ್ಕೆ ಶುರು ಆಗುತ್ತೆ ಅಂದರೆ ಅದು ಹಾರ್ಟ್ ಪೇನ್ ಇರ್ಬೋದು. ಕೆಲವರು ಅನ್ಕೋತಾರೆ ಹಾರ್ಟ್ ಪೇನ್ ಅಂದರೆ ತುಂಬ ಸಿವಿಯರ್ ಪೇನ್ ಬರೋದಕ್ಕೆ. ತುಂಬ ಸಿವಿಯರ್ ಪೇನ್ ಬರಬೇಕಂತ ಏನಿಲ್ಲ. ಡಿಫ್ಯೂಸ್ ಪೇನ್ ಅಂದರೆ ಒಂದೇ ಕಡೆ ಅಂತ ಹೇಳಕ್ ಬರಲ್ಲ, ಫುಲ್ ಎದೆಯೆಲ್ಲ ಏನೋ ಒಂದು ಕಸಿವಿಸಿ ಅಥವಾ ಅನ್ಕಂಫರ್ಟಬಲ್ ಫೀಲಿಂಗ್ ಅಂತ ಹೇಳ್ತೀವಿ. ಆ ಥರ ಬಂದಾಗ ಅದು ಹಾರ್ಟ್ ಪೇನ್ ಚಾನ್ಸಸ್ ಜಾಸ್ತಿ. ಅದಕ್ಕೆ ತದ್ವಿರುದ್ಧವಾಗಿ ಲೋಕಲೈಸ್ ಪೇನ್ ಅಂತ ಹೇಳ್ತೀವಿ. ಯಾರಾದ್ರೂ ಒಂದು ಕಡೆ ಇಲ್ಲೊಂದು ಕಡೆ ಪೇನ್ ಇದೆ, ಇಲ್ಲೊಂದು ಪಾಯಿಂಟಲ್ಲಿ ಪೇನ್ ಇದೆ, ಹಾಗೆ ಒಂದು ಫಿಂಗರ್ ಟಿಪ್ಪಲ್ಲಿ ಒಂದು ಬೆರಳು ತುದಿಯಲ್ಲಿ ನೋವಿದೆ ಅಂತಂದರೆ ಅವೆಲ್ಲ ಮಸಲ್ಸ್ ಪೇನ್ ಇರ್ತದೆ. ಅದಕ್ಕೇನು ಭಯ ಪಡೋ ಅವಶ್ಯಕತೆ ಇಲ್ಲ. ಮತ್ತು ಕೆಲವರಿಗೆ ಎದೆ ಉರಿ ಬರೋದು. ಈ ಗ್ಯಾಸ್ಟ್ರಿಕ್ ಪೇನ್ಗೂ ಹಾರ್ಟ್ ಅಟ್ಯಾಕ್ ಪೇನ್ಗೂ ಡಿಫರೆನ್ಸ್ ಮಾಡೋದು ತುಂಬ ಕಷ್ಟ. ಎದೆ ಸೆಂಟ್ರಲ್ಲಿ ಉರಿ ಬರ್ತಾ ಇದೆ, ಆ ಉರಿ ಬರೋದು ನಡೆದಾಗ ಜಾಸ್ತಿ ಆಗುತ್ತೆ, ಕೂತ್ಕೊಂಡು ಕಡಿಮೆ ಆಗುತ್ತಂದ್ರೆ ಹಾರ್ಟ್ ಪೇನ್ ಚಾನ್ಸ್ ಜಾಸ್ತಿ. ಅದು ಖಾಲಿ ಹೊಟ್ಟೆಲಿದ್ದಾಗ ಪೇನ್ ಇರೋದಿಲ್ಲ, ಪೇನ್ ಬರ್ತದೆ, ಊಟ ಆದಮೇಲೆ ಪೇನ್ ಕಡಿಮೆ ಆಗುತ್ತೆ, ಗ್ಯಾಸ್ ಬರುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಇರೋ ಪಾಸಿಬಿಲಿಟಿ ಜಾಸ್ತಿ. ಏನಕ್ಕೂ ಆ ಥರ ಸಂಶಯ ಇದ್ದಾಗ ಒಂದ್ಸಲ ಹೋಗಿ ಡಾಕ್ಟರ್ ಕನ್ಸಲ್ಟ್ ಮಾಡಿ ಅದು ಸಂಶಯನ ನಿವಾರಣೆ ಮಾಡ್ಕೊಳ್ಳೋದು ಒಳ್ಳೆಯದು. ಹಾಗೆ ನೆಕ್ಸ್ಟ್ ಸಿಂಪ್ಟಮ್ ಏನಂದರೆ ಉಸಿರಾಡೋ ತೊಂದರೆ. ಈಗ ನಡೆದ್ರೆ ಉಸಿರಾಡೋ ತೊಂದರೆ ಆಗುತ್ತೆ, ಕೂತ್ಕೊಂಡು ಕಡಿಮೆ ಆಗುತ್ತೆ ಅನ್ನೋದು ಕೂಡ ಆಂಜೈನಾ ಈಕ್ವಲೆಂಟ್ ಅಂತ ಕರಿತೀವಿ. ಅದು ಕೂಡ ಹಾರ್ಟ್ ಅಟ್ಯಾಕ್ ಇಂದ ಆಗೋ ಒಂದು ಸಿಂಪ್ಟಮ್. ಸೊ ಕೆಲವರು ಅನ್ಕೋತಾರೆ ನನಗೆ ಏಜ್ ಆಗಿದೆ, ಅದಕ್ಕೆ ನಡೆದ್ರೆ ಉಪ್ಸ ಬರುತ್ತೆ ಅಂದ್ಕೊಳ್ತಾರೆ. ಕೆಲವರಿಗೆ ನನಗೇನೋ ಲಂಗ್ಸ್ ಪ್ರಾಬ್ಲಮ್ ಇದೆ ಅಥವಾ ಅಸ್ತಮಾ ಇದೆ, ನಡೆದ್ರೆ ಉಪ್ಸ ಅಂತ ಅಂದ್ಕೋತಾರೆ. ಬಟ್ ನಡೆದಾಗ ಎದುಸು ಬರ್ತದೆ, ಕೆಮ್ಮು ಕಫ ಏನೂ ಇಲ್ಲ, ಕೂತ್ಕೊಂಡು ಕಡಿಮೆ ಆಗುತ್ತೆ ಅಂದರೆ ಅದು ಕೂಡ ಹಾರ್ಟಲ್ಲಿ ಬ್ಲಾಕೇಜ್ಗಳಿಂದ ಇರ್ಬೋದು. 3ನೇದು ಗಿಡಿನೆಸ್ಸು, ಅಂದರೆ ನಡೆದಾಗ ಕಣ್ಣಿಗೆ ಕತ್ಲೆ ಬಂದು ಬೀಳೋ ಥರ ಆಗೋದು, ಸಿಂಕೋಪ್ ಅಂತ ಕರಿತೀವಿ, ಎಕ್ಸರ್ಸೈಸ್ ಸಿಂಕೋಪ್ ಅಂತ ಕರಿತೀವಿ. ಅಂದರೆ ಎಕ್ಸರ್ಸೈಸ್ ಮಾಡಿದಾಗ ಮಾತ್ರ ಆ ಥರ ಗಿಡ್ನೆಸ್ ಬಂದು ಬೀಳೋ ಥರ ಆಗೋ ಸಿಂಪ್ಟಮ್ ಕೂಡ ಹಾರ್ಟಲ್ಲಿ ಬ್ಲಾಕೇಜ್ಗಳಿಂದ ಇರ್ಬೋದು. 4ನೇ ಒಂದು ಎದೆ ಬಡಿತ ಜಾಸ್ತಿ ಆಗೋದು. ಸಾಮಾನ್ಯ ಎದೆ ಬಡಿತ ಜಾಸ್ತಿ ಆದರೆ ಅದು ಅರಿದ್ಮಿಯಾ ಅಂತ ಕರಿತೀವಿ. ಅದು ಹಾರ್ಟ್ ಅಟ್ಯಾಕಿಂದ ಇಲ್ಲದೇ ಇರ್ಬೋದು, ಬಟ್ ಅದು ಕೂಡ ಹಾರ್ಟ್ ಸಿಂಪ್ಟಮೇ ಕೂಡ. ಎದೆ ಬಡಿತ ಸುಮ್ಮನೆ ಕೂತಾಗ ಏನು ಯಾವುದೇ ರೀತಿಯಾದ ಟೆನ್ಷನ್ ಇರಲ್ಲ ಅಥವಾ ಸ್ಟ್ರೆಸ್ ಇರೋದಿಲ್ಲ. ಆದರೂ ಇದಕ್ಕಿದ್ದಾಗ ಹಾರ್ಟ್ ಬೀಟ್ 120 ಮೇಲೆ ಹೋಗ್ತಾ ಇದೆ, ಅದು ಕಂಟ್ರೋಲ್ ಆಗ್ತಿಲ್ಲ ಅನ್ನೋ ಥರ ಇದ್ದರೆ ಅದು ಅರಿದ್ಮಿಯಿಂದ ಆಗಿರುತ್ತೆ. ಅವಾಗ ಕೂಡ ಒಂದು ECG ಮಾಡಬೇಕಾಗಿ ಬರುತ್ತೆ ಇಮಿಡಿಯೇಟಾಗಿ. ಸೊ ಇವೆಲ್ಲ ಸಿಂಪ್ಟಮ್ಸು ಈಗ ಹಾರ್ಟ್ ಅಟ್ಯಾಕಿಂದ ಇರ್ಬೋದು. ಇನ್ನು ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಅದರಿಂದ ಮೆದುಳಿಗೆ ಕ್ಲಾಟ್ ಹೋಗಿ ಪ್ಯಾರಲೈಸ್ ಆಗಿ ಬಂದು ಕೂಡ ಅಡ್ಮಿಟ್ ಆಗ್ತಾರೆ. ಕೆಲವರು ತುಂಬ ಉಸಿರಾಡ್ತಂದ್ರೆ ಜಾಸ್ತಿ ಆಗಿ ಲಂಗ್ಸಲ್ಲಿ ನೀರು ತುಂಬಿಕೊಂಡು ಮಲಗೋಕ್ಕಾಗೋದಿಲ್ಲ, ಮಲಗಿದ್ರೆ ಉಸಿರು ಕಡೋ ಥರ ಆಗುತ್ತೆ ಅಂತ ಕೂತ್ಕೊಂಡು ಉಸಿರಾಡೋದು ಶುರು ಮಾಡ್ತಾರೆ. ಅದು ಕೂಡ ಪಲ್ಮನರಿ ಎಡಿಮಾ ಅಂತ ಕರಿತೀವಿ. ಅದು ಲಂಗ್ಸಲ್ಲಿ ನೀರು ತುಂಬಿಕೊಂಡು ಹಂಗಾಗುತ್ತೆ. ಇನ್ನು ಕೆಲವರಿಗೆ ಪೆರಿಫೆರಲ್ ಕೋಲ್ಡು, ಕೈಕಾಲು ತಣ್ಣಗಾಗ್ಬಿಟ್ಟು ಬೆವರ ಎಲ್ಲ ಇಳಿಯೋಕ್ಕೆ ಶುರು ಆಗ್ಬಿಡುತ್ತೆ. ಅಂದರೆ ಆ ಥರ ಮೇಜರ್ ಅಟ್ಯಾಕ್ ಆಗಿಬಿಟ್ಟು BP ಲೋ ಆದ್ರೂ ಹಂಗಾಗುತ್ತೆ. ಸೊ ಈ ಥರ ಎಲ್ಲ ಸಿಂಪ್ಟಮ್ಸ್ ಇದ್ದಾಗ ಇಮಿಡಿಯೇಟ್ ಯಾವುದೋ ಹತ್ತಿರ ಇರೋ ಆಸ್ಪತ್ರೆಯಲ್ಲಿ ಹೋಗ್ಬಿಟ್ಟು ಆ ಟೆಸ್ಟ್ಗಳನ್ನು ಮಾಡಿಸ್ಕೊಂಡು ಅದು ಕಾರ್ಡಿಯಾಲಜಿಸ್ಟ್ ಕನ್ಸಲ್ಟ್ ಮಾಡಿ
ಹಾರ್ಟ್ ಅಟ್ಯಾಕ್ ಇದೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕಾಗಿ ಬರುತ್ತೆ.